ಸರ್ಕಾರಿ ನಿರ್ದೇಶಿತ ಸ್ಕ್ಯಾಮ್ ಅನ್ನೋ ಆರೋಪ ಹೊತ್ತಂತ ಜಾತಿ ಗಣತಿ ಸರ್ವೆಯ ಫೈಲ್ಗೆ ಧೂಳಿನ ಪೆಟ್ಟಿಗೆ ಸೇರಿದೆ. ಈ ಬೆನ್ನಲ್ಲೇ ಹೊಸ ಸಮೀಕ್ಷೆ ನಡೆಸಲು ಸಿದ್ದರಾಮಯ್ಯ ನಿರ್ದೇಶನ ಆಗಿದೆ. ಇವತ್ತು ಅಧಿಕಾರಿಗಳ ಮಹತ್ವದ ಸಭೆ ನಡೆಸಿದ ಸಿಎಂ ಸೆಪ್ಟೆಂಬರ್ 22ರಿಂದ ಸರ್ವೆಗೆ ಆಜ್ಞೆ ಹೊರಡಿಸಿದ್ದಾರೆ. ದೂರುಗಳು ಬಾರದಂತೆ ವೈಜ್ಞಾನಿಕ ಪಾರದರ್ಶಕ ಸಮೀಕ್ಷೆಗೆ ಸಲಹೆ ಕೊಟ್ಟಿದ್ದಾರೆ. ಹೇಳಿದ್ದೀನಿ 3 ತಿಂಗಳಲ್ಲಿ ಕೊಡಬೇಕು ಅಂತ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ನಾಳೆಗೆ ಅಧಿಕೃತ ಆದೇಶವನ್ನು ನಾವು ಇಲಾಖೆಯಿಂದ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಜಾತಿ ಗಣತಿ ಕಿಚ್ಚಿಗೆ ಸರ್ಕಾರ ತಾಂಬೂಲ ಕೊಟ್ಟಿದೆ. ದಾವಣಗೆರೆಯಲ್ಲಿ ವೀರಶೈವ ಪಂಚಪೀಠಗಳು ಒಗ್ಗಟ್ಟಿನ ಮಂತ್ರವನ್ನ ಬೋಧಿಸಿ ಗಂಟೆಗಳು ಕಳೆದಿಲ್ಲ. ಆಗ್ಲೇ ಸರ್ಕಾರ ಸಾಮಾಜಿಕ ಶೈಕ್ಷಣಿಕ ಮರು ಸಮೀಕ್ಷೆಗೆ ಮಹತ್ವದ ನಿರ್ಧಾರವನ್ನ ಅಂಗೀಕರಿಸಿದೆ. ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದಂತಹ ಪೂರ್ವಭಾವಿ ಸಭೆಯಲ್ಲಿ ದೇಶಕ್ಕೆ ಸಮೀಕ್ಷೆಯ ಮಾಡೆಲ್ ಮುಂದಿಡೋಕೆ ಮುಂದಾಗಿದೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಜಾತಿ ಗಣತಿ ಸರ್ವೆ. ವೈಜ್ಞಾನಿಕ ಪಾರದರ್ಶಕ ಮರು ಸಮೀಕ್ಷೆಗೆ ಸಿಎಂ ಖಡಕ್ ಆದೇಶ. ಜಾತಿ ಗಣತಿ ಮರು ಸಮೀಕ್ಷೆಗೆ ಡೇಟ್ ಫಿಕ್ಸ್ ಆಗಿದೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ 15 ದಿನಗಳ ಕಾಲ ಸಮೀಕ್ಷೆಯನ್ನ ನಡೆಸೋಕೆ ಸರ್ಕಾರ ತೀರ್ಮಾನವನ್ನ ಕೈಗೊಂಡಿದೆ. ಅಕ್ಟೋಬರ್ ಕೊನೆಯ ವೇಳೆಗೆ ಸಮೀಕ್ಷಾ ವರದಿಯನ್ನ ಸಲ್ಲಿಸೋಕೆ ಸಿಎಂ ಕಟ್ಟುನಿಟ್ಟಿನ ಆದೇಶವನ್ನ ಮಾಡಿದ್ದಾರೆ. ಅಲ್ಲದೆ ತರಬೇತಿ ಸೇರಿ ಸಮೀಕ್ಷೆಗೆ ಪೂರ್ವಭಾವಿ ಸಿದ್ಧತೆಗಳನ್ನ ಆರಂಭಿಸೋಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜ್ಯದ ಪ್ರತಿಯೊಬ್ಬರ ಆರ್ಥಿಕ ಪರಿಸ್ಥಿತಿ, ಜಮೀನು ಇದೆಯೋ ಇಲ್ವೋ ಸೇರಿದಂತೆ ಸಮಗ್ರ ಸಮೀಕ್ಷೆ ನಡೆಯಬೇಕು. ಈ ಸಮೀಕ್ಷೆಯ ವರದಿ ಮುಂದಿನ ಬಜೆಟ್ ಸಿದ್ಧಪಡಿಸುವ ಸಂದರ್ಭದಲ್ಲಿ ಆಧಾರವಾಗಲಿದೆ. ಈ ಬಾರಿಯ ಸಮೀಕ್ಷೆ ದೇಶದಲ್ಲೇ ಮಾದರಿ ಸಮೀಕ್ಷೆಯಾಗಬೇಕು ಅಂತ ಹೇಳಿ ಸಿದ್ದು ಹೇಳಿದ್ದಾರೆ. ಸಮೀಕ್ಷೆ ಅತ್ಯಂತ ಸಮರ್ಪಕವಾಗಿ ನಡೆಯಬೇಕು. ಸಮೀಕ್ಷೆ ಕುರಿತು ಯಾವುದೇ ದೂರುಗಳಿಗೆ ಆಸ್ಪದವಾಗದಂತೆ ಮುನ್ನೆಚ್ಚರಿಕೆಯನ್ನ ವಹಿಸಬೇಕು ಮತ್ತು ಸಮೀಕ್ಷೆಯಿಂದ ಯಾರೂ ಹೊರಗುಳಿಯದಂತೆ ಖಾತ್ರಿಪಡಿಸಬೇಕು ಅಂತ ಹೇಳಿ ಸಿಎಂ ಹೇಳಿದ್ದಾರೆ. ಸಮೀಕ್ಷೆ ವೈಜ್ಞಾನಿಕವಾಗಿ ಮತ್ತು ಪಾರದರ್ಶಕವಾಗಿ ನಡೆಯಬೇಕು. ಸಮೀಕ್ಷೆಯಲ್ಲಿ ಕೇಳಬಹುದಾದ ಪ್ರಶ್ನೆಗಳನ್ನ ಅಂತಿಮಗೊಳಿಸೋಕೆ ತಜ್ಞರ ಸಮಿತಿಯ ನೆರವನ್ನ ಪಡೆಯಬೇಕು ಅಂತ ಹೇಳಿ ಸಿಎಂ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೇಳಿದ್ದೀನಿ 3 ತಿಂಗಳಲ್ಲಿ ಕೊಡಬೇಕು ಅಂತ. ನಾಳೆ ಆದೇಶ ಹೊರಡುತ್ತದೆ. 3 ತಿಂಗಳಲ್ಲಿ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ಅಂದಹಾಗೆ ಕಾಂತರಾಜು ಆಯೋಗ 54 ಪ್ರಶ್ನೆಗಳನ್ನ ಸಿದ್ಧಪಡಿಸಿ ಮ್ಯಾನುವಲ್ ಆಗಿ ಈ ಹಿಂದೆ ಸಮೀಕ್ಷೆಯನ್ನ ಮಾಡಿತ್ತು. ಈಗಿನ ಸಮೀಕ್ಷೆಯಲ್ಲಿ ಇನ್ನಷ್ಟು ಅಂಶಗಳನ್ನ ಸೇರಿಸುವ ಕುರಿತು ಪರಿಶೀಲನೆಗೆ ಸಿಎಂ ಸಲಹೆ ಕೊಟ್ಟಿದ್ದಾರೆ. ಅಲ್ಲದೆ ಈ ಬಾರಿ ಮೊಬೈಲ್ ಆಪ್ ಬಳಸಿ ಸಮೀಕ್ಷೆ ನಡೆಯಲಿದೆ. ಈ ಬಾರಿ ಸಮೀಕ್ಷಾ ಕಾರ್ಯಕ್ಕೆ 1.65 ಲಕ್ಷ ಗಣತಿದಾರರ ಅವಶ್ಯಕತೆ ಇದೆ. ಶಿಕ್ಷಕರ ಸೇವೆಯ ಜೊತೆಗೆ ಇತರೆ ಇಲಾಖೆಗಳ ಸಿಬ್ಬಂದಿಯನ್ನೂ ಬಳಸಿಕೊಳ್ಳೋಕೆ ಸಭೆಯಲ್ಲಿ ಸೂಚಿಸಲಾಗಿದೆ. ಕನಿಷ್ಠ 3 ತಿಂಗಳೊಳಗಾಗಿ ಈ ವರದಿಯನ್ನು ಸಲ್ಲಿಸಬೇಕು ಅಂತ ನಿರ್ಧಾರವಾಗಿ ನಾಳೆಗೆ ಅಧಿಕೃತ ಆದೇಶವನ್ನು ನಾವು ಇಲಾಖೆಯಿಂದ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾವು ತಂತ್ರಜ್ಞಾನ ಏನು ಬಳಸಿಕೊಳ್ಳಬೇಕು ಅವನ್ನೆಲ್ಲ ಬಳಸಿಕೊಂಡು ಮತ್ತು ಅದರ ಜೊತೆಗೆ ರಜಾ ಟೈಮ್ದೊಳಗೆ ಯಾರಿಗಾದರೂ ಅದಕ್ಕೇನು ತಂತ್ರಜ್ಞಾನವನ್ನು ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಶಿಕ್ಷಕರನ್ನೇ ಉಪಯೋಗ ಮಾಡ್ಕೋಬೇಕು ಅಂತಂದು ಅವ್ರನ್ನು ನಮ್ಮ ಈ ದಸರಾ ಟೈಮ್ದೊಳಗೆ ರಜೆ ಇರುತ್ತೆ. ಆ ಟೈಮ್ದೊಳಗೆ ಅದಕ್ಕಿಂತ ಪೂರ್ವದೊಳಗೆ ಅದನ್ನೇನೇನು ಮಾಡಬೇಕು, ಯಾವ ರೀತಿ ಇದು ಮಾಡಬೇಕು, ಟ್ರೈನಿಂಗ್ ಮಾಡಬೇಕು, ಅವೆಲ್ಲ ಕಾರ್ಯಗಳು ನಾಳೆಯಿಂದನೇ ಪ್ರಾರಂಭ ಆಗ್ತಾ ಇದ್ದಾವೆ. ಅತ್ತ ಮರು ಸಮೀಕ್ಷೆಗೆ ಸಭೆಯಲ್ಲಿ ಸಿಎಂ ಆದೇಶ ಹೊರಬೀಳ್ತಾ ಇದ್ದ ಹಾಗೆ ಸಚಿವ ಎಂಬಿ ಪಾಟೀಲ್ ಪಾರದರ್ಶಕ ಮಾನದಂಡದ ವಾದ ಮಂಡಿಸಿದ್ದಾರೆ. ಅಲ್ಲದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಮೀಕ್ಷೆಗೆ ವ್ಯತ್ಯಾಸ ಇದೆ ಅಂತ ಹೇಳಿ ಸರ್ಕಾರದ ನಿರ್ಧಾರವನ್ನ ಸಮರ್ಥಿಸಿದ್ದಾರೆ. ಈಗ ಅದೇ ಮುಖ್ಯಮಂತ್ರಿಗಳು ಏನು ಸಭೆ ಮಾಡಿದ್ದಾರೆ, ಈಗ ಎಲ್ಲರನ್ನು ಒಳಗೊಂಡಂತೆ ಮಾಡಬೇಕು ಅಂತೇಳಿ ಪಾರದರ್ಶಕವಾಗಿ ಎಲ್ಲ ಸಮಾಜಗಳ ಜಾತಿಗಳ ಇವತ್ತೊಂದು ಏನೇನು ಆತಂಕಗಳಿದ್ದಾವೆ, ಆಮೇಲೆ ಅವರ ಏನು ಸಜೆಷನ್ಸ್ ಇದ್ದಾವೆ, ಅದೆಲ್ಲವನ್ನು ಗಣನೆಗಿಟ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಇವತ್ತು ಇದನ್ನು ಜಾತಿ ಗಣತಿ ಆದರೆ ಬಹುಶಃ ಎಲ್ಲರೂ ಕೂಡ ಒಪ್ತಾರೆ ಅದನ್ನು.
ಒಟ್ಟಾರೆ ಹೊಸ ಸರ್ವೆಗೆ ಹೈಕಮಾಂಡ್ ಆದೇಶದ ಬೆನ್ನಲ್ಲೇ ಕಾಂತರಾಜು ವರದಿ ಮೂಲೆ ಸೇರಿದ್ದು ಹೊಸ ಸಮೀಕ್ಷೆಗೆ ತಿಂಗಳ ಹಿಂದೆಯೇ ಸರ್ಕಾರ ತೀರ್ಮಾನವನ್ನ ಕೈಗೊಂಡಿತ್ತು. ಇದೀಗ ಕಾಲಮಿತಿ ಮಾನದಂಡಗಳ ಚರ್ಚೆಯಾಗಿದೆ. ಆದರೆ ಈಗಾಗಲೇ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಸಮೀಕ್ಷೆ ಬಗ್ಗೆ ಸಾಕಷ್ಟು ಅಪಸ್ವರ ಎದ್ದಿದ್ದು ವೈಜ್ಞಾನಿಕ ಮತ್ತು ಪಾರದರ್ಶಕವಾಗಿ ಆಗದೆ ಕಳ್ಳಾಟವಾಗಿದೆ ಎನ್ನುವಂತಹ ಟೀಕೆ ಕೇಳಿಸಿದೆ. ಸದ್ಯ ಸೆಪ್ಟೆಂಬರ್ 22ರಿಂದ ಶುರುವಾಗುವಂತಹ ಸಮೀಕ್ಷೆ ವೈಜ್ಞಾನಿಕವಾಗಿರಲಿ ಎನ್ನುವುದು ರಾಜ್ಯದ ಆಶಯ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.